ಜಾತಿಯ ಹೂವ ದುಂಬಿ ಮುಟ್ಟುವ ಹಾಗೆ ಜನತೆಯ ಬಳಿಗೆ ಸಾಗುವುದೇ ಜನಾಧಿಕಾರದ ನೀತಿ. ಆ ಜನಾಧಿಕಾರದ ನೀತಿ ನೀಂದ ಕೂರಬೇಡ ತಂಗವ್ವ, ಅಧಿಕಾರದ ಹಕ್ಕು ನಿಂದವ್ವ. ನೀಂದ ಕೂರಬೇಡ ತಂಗವ್ವ, ಮತದಾನದ ಹಕ್ಕು ನಿಂದವ್ವ. ಪ್ರತಿಯೊಬ್ಬ ನಮಸ್ಕಾರ ಸರ್, ಭಾರತ ದೇಶದ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿದೆ. ಈ ಒಂದು ಪ್ರಜಾಪ್ರಭುತ್ವದ ಈ ಒಂದು ಮತದಾನ ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್, ಈ ಮತ ಹಾಕೋದ್ರ ಬಗ್ಗೆ? ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ರಾಜು ಅವರೇ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ನಿಜವಾಗ್ಲೂ ಕೂಡ ಇದು ಪ್ರತಿಯೊಬ್ಬರು ಇದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಭಾರತ ದೇಶದ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾಗಿದೆ. ಇದೇ ತಿಂಗಳ 2 ಹಂತದಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಹಂತ ಏಪ್ರಿಲ್ 26ನೇ ತಾರೀಕು ಅರ್ಧ ನಡೀತದೆ. ಇನ್ನು ಮೇ 4ನೇ ತಾರೀಕು 2ನೇ ಹಂತ ನಡೀತದೆ. ಸಾರ್ವತ್ರಿಕ ಚುನಾವಣೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಚುನಾವಣೆಗಳು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಒಂದು ರೀತಿಯ ಹಬ್ಬದ ವಾತಾವರಣ ಇದ್ದಂಗೆ. ಈ ಹಬ್ಬದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಆ ಚುನಾವಣೆಯ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ನನ್ನ ಒಂದು ಮತದಾನದ ಹಕ್ಕನ್ನು, ನನ್ನ ಪ್ರಜಾಪ್ರಭುತ್ವದ ನನ್ನ ನೈತಿಕತೆಯನ್ನು ನಾನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಪ್ರತಿಯೊಬ್ಬ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಕೆಲಸ ಆಗಬೇಕು. ಯಾವುದೇ ಜಾತಿ ಇಲ್ಲದೆ, ಧರ್ಮವಿಲ್ಲದೆ, ಪಕ್ಷಪಾತವಿಲ್ಲದೆ, ಭಿನ್ನ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಒಂದು ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟದ್ದು ಭಾರತದ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಮತದಾನವನ್ನು ಮಾಡುವ ಮೂಲಕ, ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ಒಬ್ಬ ಉತ್ತಮವಾಗಿರ್ತಕ್ಕಂಥ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಸದಾವಕಾಶ ಬಂದಿದೆ. ಇವತ್ತು ನಿಜವಾಗಲೂ ಕೂಡ ಹಲವಾರು ಪಕ್ಷ ನೀತಿಗಳಲ್ಲಿ ಮಾರಿ ಹೋಗ್ತಾ ಇದೆ, ಜಾತಿ ನೀತಿಗಳಲ್ಲಿ ಮಾರಿ ಹೋಗ್ತಾ ಇದೆ. ಧರ್ಮ ನೀತಿ ಆಗಿರ್ಬೋದು, ಅಸಮಾನತೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನೂರಾರು ಸಮಸ್ಯೆಗಳಿಗೆ ಸಿಕ್ಕಿಕೊಂಡು ಇವತ್ತು ಭಾರತ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಅಪಾಯದಲ್ಲಿಲ್ಲ, ಭಾರತದ ಪ್ರಜೆಗಳು ಅಪಾಯದಲ್ಲಿದ್ದಾರೆ. ಆ ಪ್ರಜೆಗಳ ಅಪಾಯವನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಒಬ್ಬ ಉತ್ತಮವಾಗಿರತಕ್ಕಂಥ ಭಾರತ ದೇಶವನ್ನು ಮುನ್ನಡೆಸುವಂಥ ಒಬ್ಬ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡುವ ಕಡೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಇವತ್ತು ನಾವು ಜಾತಿ ಗಂಟುಗೋತಾ ಇದ್ದೀವಿ, ಪಕ್ಷ ಗಂಟುಗೋತಾ ಇದ್ದೀವಿ, ಬೇರೆ ಬೇರೆ ಸಿದ್ಧಾಂತಗಳಿಗೆ ನಾವು ಅಂಟುಕೋತಾ ಇದ್ದೀವಿ. ಆದರೆ ಭಾರತವನ್ನು ಸಾರ್ವತ್ರಿಕವಾಗಿ ಎಲ್ಲರನ್ನು ಒಳಗೊಳ್ಳಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಕೊಡುವ ಮೂಲಕ ಒಂದು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥ, ಒಂದು ಉದ್ಯೋಗ ಕೊಡುವಂಥ, ಒಂದು ಶಿಕ್ಷಣ ಕೊಡುವಂಥ, ಭಾರತ ದೇಶವನ್ನು ಸಮಗ್ರ ಅಭಿವೃದ್ಧಿಗೆ ಪಣ ತೊಡುವಂಥ ಒಬ್ಬ ನಾಯಕನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದ ಬಗ್ಗೆ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಅಂದು ಮತಗಟ್ಟೆಗೆ ಬಂದು ಮತ ಚಲಾಯಿಸುವ ಮೂಲಕ ನಿಜವಾಗ್ಲೂ ಕೂಡ ಒಬ್ಬ ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನು ಕಟ್ಟುವಂಥ ಒಬ್ಬ ನಾಯಕನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಬೇಕಾಗಿದೆ. ಅದಕ್ಕೋಸ್ಕರನೇ ಇವತ್ತು ಜನತೆಯ ಬಳಿಗೆ ನಾವು ಜನಾಧಿಕಾರವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಇವತ್ತು ಎಲ್ಲ ಹೇಳುವ ಹಾಗೆ, ನಮ್ಮ ತಜ್ಞರು ಹೇಳುವ ಹಾಗೆ, ಎಲ್ಲ ಜಾತಿಯ ಹೂವ ದುಂಬಿ ಮುಟ್ಟುವ ಹಾಗೆ ಜನತೆಯ ಬಳಿಗೆ ಸಾಗುವುದೇ ಜನಾಧಿಕಾರದ ನೀತಿ. ಆ ಜನಾಧಿಕಾರದ ನೀತಿ ನೀಂದ ಕೂರಬೇಡ ತಂಗವ್ವ, ಅಧಿಕಾರದ ಹಕ್ಕು ನಿಂದವ್ವ. ನೀಂದ ಕೂರಬೇಡ ತಂಗವ್ವ, ಮತದಾನದ ಹಕ್ಕು ನಿಂದವ್ವ. ಪ್ರತಿಯೊಬ್ಬರ ಪ್ರಜೆಯೂ ಕೂಡ ಮತದಾನದ ಮೌಲ್ಯವನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ ಈ ಒಂದು ಲೋಕಸಭಾ ಕ್ಷೇತ್ರ ವಿಶೇಷ ಮೀಸಲಾತಿಯ ಕ್ಷೇತ್ರವಾಗಿರೋದ್ರಿಂದ ಇತರ ಸಮುದಾಯದ ಜನರು ಏನಂತ ಮಾತಾಡ್ತಾರೆ ಅಂತೇಳಿದ್ರೆ, ಯಾರು ಓಟ್ ಹಾಕಿದ್ರು ಕೂಡ ಅವರ ಸಮುದಾಯದವ್ರು ತಾನೇ ಅಂತೇಳಿ ಆ ವ್ಯಕ್ತಿಯನ್ನು ಅಥವಾ ಈ ಕ್ಷೇತ್ರವನ್ನು ಜಾತಿಯಿಂದ ಅಳೆಯುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಬಾರ್ದು. ಯಾವ ವ್ಯಕ್ತಿಗೆ ಓಟ್ ಮಾಡ್ತೀವಿ ಆ ವ್ಯಕ್ತಿ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಎಲ್ಲಿ ಪ್ರಶ್ನೆ ಮಾಡುವ ಮೂಲಕ ನಮ್ಮ ಕ್ಷೇತ್ರಕ್ಕೆ ಉತ್ತಮ ಅನುದಾನವನ್ನು ತರುವ ಮೂಲಕ
ಚಾಮರಾಜನಗರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅವರು ಪಣ ತೊಡ್ತಾರೆ ಎನ್ನುವುದು ಮುಖ್ಯ ಹೊರತು ಜಾತಿ ಮುಖ್ಯವಾಗಬಾರ್ದು, ಪಕ್ಷ ಮುಖ್ಯವಾಗಬಾರ್ದು. ಈ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗುವಂಥ ಒಬ್ಬ ನಾಯಕ ಬೇಕಾಗಿದೆ. ಆ ನಾಯಕನ ಆಯ್ಕೆಯ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸುವ ಮೂಲಕ ನಾವು ಒಬ್ಬ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡೋಣ, ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡೋಣ. ನಿಜವಾಗ್ಲೂ ಕೂಡ ಇವತ್ತು ಜಾತಿ ರಹಿತ, ವರ್ಗರಹಿತ ಒಬ್ಬ ಸಮಾಜ ಕಟ್ಟುವಂಥ ಒಬ್ಬ ನಾಯಕನ ಈ ದೇಶಕ್ಕೆ ಅವಶ್ಯಕತೆ ಇದೆ. ಅಂಥ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಭಾಗವಹಿಸೋಣ. ಬನ್ನಿ, ನಾವೆಲ್ಲರೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಣ, ಮತದಾನ ಮಾಡೋಣ, ಭಾರತದ ಪ್ರಜಾಪ್ರಭುತ್ವದ ಆಶಯಗಳನ್ನ ಎತ್ತಿ ಹಿಡಿಯೋಣ, ಅದರ ಮೂಲಕ ಸಂವಿಧಾನವನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕೋಣ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಇದುವರೆಗೂ ಕೂಡ ತಾವು ಅದ್ಭುತವಾಗಿ ಒಂದು ಮತದಾನ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಪಾತ್ರ ಏನು ಅಂತಕ್ಕಂಥದ್ದನ್ನ ಭಾಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯ ಧನ್ಯವಾದಗಳು. ರಾಜೇಶ್ ಅವರೇ, ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ನಮಸ್ಕಾರ.